ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ತಿಂಡಿ ರೆಡಿ ಆಯಿತು. ಸೊ ಬನ್ನಿ, ಇವಾಗ ಚಿಂಟುಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ಫಸ್ಟ್ ಅವನಿಗೆ ತಿಂಡಿ ಕೊಡೋಣ. ಅವ್ರ ಪಪ್ಪ ಇನ್ನೂ ಕೆಳಗಡೆ ಬಂದಿಲ್ಲ. ಚಿಂಟು ತಿಂಡಿ ಕೊಟ್ಟಾದಮೇಲೆ ನೋಡೋಣ. ಅವ್ರ ಪಪ್ಪ ಕೆಳಗೆ ಬಂದಿಲ್ಲ ಅಂದರೆ ಮೇಲ್ಗಡೆಗೆ ವಾಟರ್ ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಡೋಣ. ಎದ್ದಿದ್ದಾನಂತೆ, ಬಟ್ ಕೆಳಗಡೆಗೆ ಇನ್ನೂ ಹಿಳ್ದಿಲ್ಲ. ಸೊ ಈಗ ಚಿಂಟುಗೆ ತಿಂಡಿ ತೊಗೊಂಡೋಗೋಣ. ಪಪ್ಪ ಬಂದ. ಆ್ಯಂಡ್ ಏನು ಗೊತ್ತಾ, ಇವತ್ತು ಬೀನ್ಸ್ ಪಲ್ಯ ಮಾಡಿದ್ದೀನಿ ಮತ್ತು ಚಿಂಟುಗೆ ಮೆಣಸಿನ್ಕಾಯು ಬೇಕಂತೆ, ಅಮ್ಮ ಕೊಟ್ಟಿದ್ರು. ಸೊ ಅದು ನೋಡಿ, ಮೆಣಸಿನ್ಕಾಯಿ, ಬೀನ್ಸ್ ಪಲ್ಯ, ರೊಟ್ಟಿ ತಗೊಳ್ಳೋಣ. ಇಷ್ಟೆಲ್ಲ ಪಲ್ಯ ಹಾಕ್ತಾರೆ, ಕಮ್ಮಿನೇ ಪಲ್ಯ ಬೇಬಿ, ತಿನ್ನು. ಯು ಶುಡ್ ಈಟ್ ವೆಜಿಟೇಬಲ್ಸ್. ಯು ಶುಡ್ ಈಟ್ ದಿಸ್. ಸ್ವಲ್ಪ ಗೈಸ್, ಇದು ಚಿಂಟು ಪಪ್ಪಗೆ ವಾಟರ್. ಬನ್ನಿ ಗೈಸ್, ಚಿಂಟು ಪಪ್ಪಗೆ ವಾಟರ್ ಕೊಟ್ಬಿಟ್ಟು ಬರೋಣ. ಆಮೇಲೆ ಬಂದಮೇಲೆ ತಿಂಡಿನೂ ಸಹ ಕೊಡೋಣ. ಅವ್ರ ಪಪ್ಪಗೆ ಬೆಲ್ಲ, ಬೀನ್ಸ್ ಪಲ್ಯ, ರೊಟ್ಟಿ. ಬನ್ನಿ ತಗೊಂಡೋಗೋಣ. ಎಲ್ಲರದು ತಿಂಡಿ ಆಯಿತು. ಸೊ ಇವಾಗ ನಂದು ತಿಂಡಿ ತಿನ್ನೋ ಟೈಮು. ಚಿಂಟು ಅವ್ರ ಪಪ್ಪ ಬಿಟ್ಟಿರೋದನ್ನೇ ತಿಂತಾ ಇದ್ದೀನಿ. ಅವ್ನಿಗೆ 4 ರೊಟ್ಟಿ ಕೊಟ್ಟಿದ್ದೆ, 1 ರೊಟ್ಟಿ ತಿಂದಿದ್ದಾನೆ. ಇನ್ನೊಂದು ರೊಟ್ಟಿ ನಾಯಿಗೆ ಹಾಕಿದ್ದ, ನೋಡಿದೆ. ಸೊ ಇನ್ನೆರಡು ರೊಟ್ಟಿ ಇಲ್ಲೇ ಇದೆ, ಅದನ್ನೇ ಬಿಸಿ ಮಾಡಿಕೊಂಡು ತಿಂತಾ ಇದ್ದೀನಿ. ಅದೇ ಪಲ್ಯ, ದೆನ್ ಅದೇ ಬೆಲ್ಲ. ಸೊ ತಿಂಡಿ ತಿಂದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಏನಕ್ಕೆ ಚಿಂಟು ಅವ್ರ ಪಪ್ಪ ರೊಟ್ಟಿ ತಿನ್ನಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲದೂ ಹಾಗೆ ಮಾಡ್ತಾನೆ, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ ಗೈಸ್. ಯೋಚನೆ ಮಾಡಿದಷ್ಟು ನಮ್ಮದೇ ತಲೆ ಹಾಳು. ಬಟ್ಟೆ ಒಗ್ದಾಯ್ತು ಗೈಸ್. ಬನ್ನಿ ತೋರಿಸ್ತೀನಿ ಎಷ್ಟು ಒಗ್ದಿದ್ದೀನಿ ಅಂತ. ನೋಡಿ, ಒಳ್ಳೆ ಹನುಮಂತನ ಬಾಲು ಥರ ಇದೆ. ಇಲ್ಲಿಂದ ಅಲ್ಲಿ ತನಕ ಇದೆ. ನನ್ನ ಜೀವನ ಎಲ್ಲ ಈ ಬಟ್ಟೆ ಒಗೆಯೋದ್ರಲ್ಲೇ ಕಳೆದ್ಬಿಡ್ತೀನಿ ಅನಿಸುತ್ತೆ. ಬಟ್ ಐ ಎಂಜಾಯ್ ಗೈಸ್. ನಾನು ಮಾಡೋ ಪ್ರತಿಯೊಂದು ಕೆಲಸನೂ ನಾನು ಇಷ್ಟಪಟ್ಟು ಮಾಡ್ತೀನಿ. ಬಟ್ ಸುಮ್ಮನೆ ಹೀಗೆ ನಾನು ಕಾಲು ಎಳ್ಕೊತಾ ಇರ್ತೀನಿ. ನೋಡಿ ಎಷ್ಟು ಬಟ್ಟೆಗಳು ಒಗ್ದಿದ್ದೀನಿ ಅಲ್ವಾ. ಲೈಫಲ್ಲಿ ಏನು ಗೊತ್ತಾ, ನಮ್ಮನ್ನು ಬೇರೆಯವರು ಕಾಲು ಎಳೆಯೋಕ್ಕೆ ಬಿಡಬಾರ್ದು, ನಮಗೆ ನಾವೇ ಕಾಲು ಎಳ್ಕೋಬೇಕು. ಆವಾಗ ಬೇರೆಯವ್ರ ಕಾಲು ಎಳೆದ್ರೂ ನಮಗೆ ಫೀಲ್ ಆಗಲ್ಲ, ವೆದರ್ ಇಟ್ಸ್ ಎ ಪಾಸಿಟಿವ್ ಆರ್ ನೆಗೆಟಿವ್, ಗುಡ್ ಆರ್ ಬ್ಯಾಡ್ ಅಂತಾರಲ್ಲ ಹಾಗೆ. ಸೊ ನಮ್ಮನ್ನು ನಾವು ಪ್ರೀತಿಸ್ಬೇಕು, ನಮ್ಮನ್ನು ನಾವು ಕಾಲು ಎಳ್ಕೊಳ್ತಾ ಜೀವನ ಮಾಡಬೇಕು. ಏನಂತೀರಾ? ಬನ್ನಿ ಹೋಗೋಣ, ಟೈಮ್ ಆಯಿತು. ಇನ್ನು ಒಳಗಡೆ ಏನೇನಿದೆಯೋ ಮಾಡುವಂಥದ್ದು ತಲೆಯಲ್ಲಿಲ್ಲ ಈಗ ಸದ್ಯಕ್ಕೆ. ಕಣ್ಣಿಗೆ ಬಿದ್ದದನ್ನೆಲ್ಲ ಮಾಡ್ಕೊಂಡು ಹೋಗಬೇಕು. ಇನ್ನು ತುಂಬ ಕೆಲಸ ಇದೆ, ಅಷ್ಟಂತೂ ನಿಜ. ಬನ್ನಿ. ಎಲ್ಲ ಒಂದ್ಸಲ ಕ್ಲೀನಾಗಿ ಸೆಟಪ್ ಮಾಡಿದ್ರೆ ಮತ್ತೆ ಇದೆಲ್ಲ ಹರಗೋಕ್ಕೆ 5 ನಿಮಿಷ. ನನ್ನ ಮಗ ಸ್ಕೂಲಿಂದ ಬಂದರೆ ಸಾಕು, ಫುಲ್ ಎಲ್ಲ ಇದ್ರ ಮೇಲೆ ತಿನ್ನೋದು ಎಲ್ಲ ಇರಲೇ, ಓದೋದು ಗೀದೋದು ಎಲ್ಲ. ಸೊ 3 ಡೇಸ್ ಅಥವಾ 5 ಡೇಸಿಗೆ ಒಂದು ಸಲ ಚೇಂಜ್ ಮಾಡಲೇಬೇಕು. ಎಷ್ಟು ಕ್ಲೀನ್ ಮಾಡಿಟ್ರು ಅವ್ನು ಬಂದು ಎಲ್ಲ ಸೊಕ್ಕು ಮಾಡಿ ಇಡ್ತಾನೆ. ಬನ್ನಿ ಗೈಸ್, ಟೈಮ್ ಆಯಿತು. ಸ್ನಾನ ಮಾಡಿಕೊಂಡು ಈಗ ಊಟ ತೊಗೊಂಡು ಹೋಗಬೇಕು. ನೋಡಿ, 12 ಗಂಟೆ 10 ನಿಮಿಷ. ಎಷ್ಟು ಬೇಗ ಟೈಮ್ ಆಗುತ್ತೆ ಅಲ್ಲ, ಗೊತ್ತೇ ಆಗಲ್ಲ ಗೈಸ್. ನೋಡಿ, ಟೈಮ್ ಬಂದು 12:30. ಚಿಂಟುದು ಲಂಚ್ ಬಾಕ್ಸ್ ರೆಡಿ ಆಯಿತು. ನಾನು 2 ಬಾಟಲ್ ವಾಟರ್ ತೊಗೊಂಡು ಹೋಗ್ತೀನಿ. ಅವನು ಒಂದೊಂದು ಸಲ ಒಂದು ಕುಟ್ಕೊಂಡು ನನಗೆ ಸ್ವಲ್ಪನೂ ನೀರೇ ಇಟ್ಟಿರಲ್ಲ, ಅದಕ್ಕೆ ನನಗೂ ಸ್ವಲ್ಪ ಅಂದ್ಬಿಟ್ಟು ತೊಗೊಂಡು ಹೋಗ್ತೀನಿ. ಸೊ ಬನ್ನಿ ಇವಾಗ ಹೋಗೋಣ. ಇನ್ನು ಸ್ಕೂಲ್ ಬಿಟ್ಟಿಲ್ಲ ಗೈಸ್, ಕಾಯ್ತಾ ಇದ್ದೀನಿ. ಚಿಂಟು ಊಟ ಮಾಡಿಸಾದ್ಮೇಲೆ ಮತ್ತೆ ಈಗ ಕಾರ್ನ ಸರ್ವಿಸಿಗೆ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಕಾರ್ದು ಫಸ್ಟ್ ಸರ್ವಿಸು. ಏನು ಜಾಸ್ತಿ ಓಡಿಲ್ಲ ಗೈಸ್, ಓಡಿರೋದೇ 450 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಹಾಗಾಗಿ ತಂದಿರಲಿಲ್ಲ. ಬಟ್ ಈಗ ಮಂತ್ ವೈಸೂ ಎಕ್ಸೀಡ್ ಆಗಿದೆ ಮತ್ತು ಕಿಲೋಮೀಟರ್ ವೈಸ್ ಏನು ಆಗಿಲ್ಲ. ಬಟ್ ಸ್ಟಿಲ್ ಒಂದ್ಸಲ ಕಾರ್ ಸರ್ವಿಸ್ ಮಾಡಿದ್ರೆ ಮೈಲೇಜ್ ಎಲ್ಲ ಸರಿ ಬರುತ್ತೆ ಅಂತ ಇದ್ರು. ಹಾಗಾಗಿ ಕಾರ್ ಸರ್ವಿಸ್ ಮಾಡಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಬಂದಿದ್ದೇನೆ.
ಆವಾಗಲೇ ತುಂಬ ಹೊತ್ತಾಯಿತು ಗೈಸ್, ನಾನು ಹತ್ತತ್ರ ಎರಡು ಕಾಲಲ್ಲಿ ಬಂದೆ, ಇನ್ನೂ ಆಗಿಲ್ಲ. ಕಾದು ಕಾದು ಸಾಕಾಗೋಯ್ತು. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಅದೇನು ಮಾಡ್ತಾ ಇದ್ದಾರೆ ಅಂತ. ನಾನು ಏನಾದರೂ ಬೇರೆಯವ್ರ ವಸ್ತುಗಳನ್ನ ಯೂಸ್ ಮಾಡಿದ್ರೆ ಅದು ಹೇಗಿರುತ್ತೆ ಹಾಗೆ ಮಾಡಿಟ್ಟು ಬರ್ತೀನಿ. ಬಾಗಿಲು ತೆಗೆದುಬಿಟ್ಟೆ ಅಲ್ಲ, ಹಾಗೆ ಬರಬಾರ್ದು. ಸೊ ಅದನ್ನು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಕೆಲವೊಬ್ರಿಗೆ ಒಳ್ಳೆ ಗುಣ ಇದ್ದರೆ ಕೆಲವೊಬ್ರಿಗೆ ಕೆಟ್ಟ ಗುಣ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ಲ. ಸೊ ಬನ್ನಿ, ಈಗ ನಮ್ಮ ಕಾರ್ನ ರೆಡಿ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ಸ್ ನಡೀತಾ ಇದೆ. ಮೇ ಬಿ ಕಾರ್ ವಾಶ್ ಮಾಡ್ಕೊಂಡು ಬಂದು ಬೇರೆದೆಲ್ಲ ಮಾಡ್ತಾ ಇದ್ದಾರೆ, ಅಟೆಂಡ್ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ. ಸರಿ, ಸ್ವಲ್ಪ ಆ್ಯಕ್ಚುಲಿ ಲಾಸ್ಟ್ ಟೈಮು ನಂಬರ್ ಪ್ಲೇಟ್ ಹಾಕ್ಸೋಣ ಅಂತ ಬಂದಿದ್ದೆ ಅಲ್ಲ, ಆಗ ಸ್ವಲ್ಪ ಅಲ್ಲಿ ಸ್ಕ್ರ್ಯಾಚ್ ಆಗಿತ್ತು. ಸೊ ಅದನ್ನು ರಬ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ. ನಮ್ಮದೇ ಕಾರಲ್ಲ ಗೈಸ್, ನಾನೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಸಿಂಪಲ್ ಥಿಂಗ್ಸ್ ಆದರೆ ಅಡ್ಜಸ್ಟ್ ಮಾಡ್ಕೋತೀನಿ. ಬಿಕಾಸ್ ನನ್ನ ಮನಸ್ಸಲ್ಲಿದ್ದಿದ್ದು ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬಾರ್ದು. ನಂದೇನಿದ್ರು ನನ್ನದೇ ಕಾರ್ ಆಗಿರಬೇಕು, ಫಸ್ಟ್ ಯೂಸ್ ಆಗಿರಬೇಕು, ಆ್ಯಂಡ್ ಅದು ನನಗೆ ಕಂಪ್ಲೀಟ್ ಹಕ್ಕಿರಬೇಕು ಅದ್ರ ಮೇಲೆ ಅನ್ನೋದಷ್ಟೇ ನನ್ನ ಮನಸ್ಸಲ್ಲಿದ್ದಿದ್ದು. ಈ ಕಾರ್ ತಗೊಳ್ಳೋದು ನನಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಯಾವತ್ತೋ ತಗೋಬೋದಿತ್ತು, ಅಷ್ಟೊಂದೆಲ್ಲ ಜ್ಯುವೆಲ್ಸ್ ಮಾಡಿಸ್ಕೋತಾ ಇದ್ದೆ. ಸೊ ಕಾರ್ ತಗೊಳ್ಳೋದು ದೊಡ್ಡ ವಿಷಯ ಆಗಿರಲಿಲ್ಲ. ಬಟ್ ನನಗೆ ಆವಾಗ ನೆಸೆಸಿಟಿ ಇರಲಿಲ್ಲ, ಅಷ್ಟೊಂದು ಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಬಿಕಾಸ್ ಮೋರ್ ಓವರ್ ಏನಪ್ಪ ಅಂದರೆ ನಾನು ಎಲ್ಲೂ ಹೊರಗೆ ಹೋಗಲ್ಲ ಗೈಸ್. ನಾನೊಂಥರ ಲೈಕ್ ನಾನು ನನ್ನ ಮನೆ, ಗಂಡ, ಮಕ್ಕಳು, ಅಪ್ಪ ಅಮ್ಮ, ಫ್ರೆಂಡ್ಸ್, ಈ ರೀತಿಯಾದ ನೇಚರ್ ನಂದು. ಬಟ್ ಇತ್ತೀಚೆಗೆ ಅದರೆಲ್ಲದರಿಂದ ಹೊರಗಡೆ ಬಂದಿರೋದ್ರಿಂದ ನನಗೆ ನನ್ನದೇ ಆದ ಕಾರ್ ಬೇಕು ಅಂತ ಅನ್ನಿಸ್ತು. ಯಾಕೆ ಅಂದರೆ ಇಷ್ಟು ವರ್ಷ ಆದ್ರೂ ನಮ್ಮನೆ ಇಷ್ಟೆಲ್ಲ ಕಾರ್ ಇದ್ರೂ ಒಂದಿನಕ್ಕೂ ಚಿಂಟು ಅವ್ರ ಪಪ್ಪ ತಗೋ ಈ ಕಾರ್ ನೀನು ಓಡಿಸು, ನಿಂಗೆ ಬರುತ್ತಲ್ಲ, ಯಾಕೆ ಮಳೆಲೆಲ್ಲ ನೆನ್ಕೊಂಡು ಹೋಗ್ತೀಯಾ, ಬಿಸಿಲಲ್ಲೆಲ್ಲ ಓಡಾಡ್ತೀಯಾ, ಅಥವಾ ಅಷ್ಟೊಂದು ಸಾಮಾನಿರುತ್ತೆ ಆವಾಗ ಈ ಕಾರ್ ತೊಗೊಂಡೋಗು, ಯೂಸ್ ಮಾಡು ಅಂತ ಒಂದಿನಕ್ಕೂ ಬಾಯ್ಬಿಟ್ಟು ಹೇಳಲಿಲ್ಲ. ನನಗೆ ಅದು ತುಂಬ ಕೊರಿತಾ ಇತ್ತು. ಸೊ ಹಾಗಾಗಿ ನನಗೆ ಕಾರ್ ತಗೊಳ್ಳೇಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಈ ಕಾರ್ ತಗೊಳ್ಳೋದು ನನಗೇನು ಬಿಗ್ ಡೀಲ್ ಆಗಿರಲಿಲ್ಲ. ಬಿಕಾಸ್ ನಾನು ಮುಂಚೆ ಎಲ್ಲ ತುಂಬ ಜ್ಯುವೆಲ್ಸ್ ಎಲ್ಲ ಮಾಡಿಸ್ಕೋತಾ ಇದ್ದೆ, ಆ್ಯಂಡ್ ತುಂಬ ಜ್ಯುವೆಲ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ಅದೇ ಟೈಮಲ್ಲಿ ಬೇಕು ಅಂತಿದ್ರೆ ನಾನು ಕಾರ್ ತೊಗೋಬೋದಿತ್ತು. ಬಟ್ ನಂಗೆ ಆಗ ನೆಸೆಸಿಟಿ ಇರಲಿಲ್ಲ. ಇವಾಗ ನನಗೆ ತುಂಬ ನೆಸೆಸಿಟಿ ಅನ್ನಿಸ್ತು. ಆ್ಯಂಡ್ ಮಳೆ ಟೈಮಲ್ಲಂತೂ ಯಾವಾಗಲೂ ನನ್ನ ಮಗ ಹೇಳ್ತಾನೇ ಇದ್ದ, ಅವನಿಗೆ ಬುದ್ಧಿ ಬಂದಾಗ್ಲಿಂದನೂ, ಅಮ್ಮ ಆ ಕಾರ್ ಪಪ್ಪನ ಕೇಳಮ್ಮ, ತಗೊಳಮ್ಮ, ಓಡಿಸಮ್ಮ ಅಂತ. ನಾನು ಸುಮ್ಮನೆ ಬಾ ಪುಟ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇತ್ತೀಚೆಗೆ ನನಗೆ ಅನ್ನಿಸ್ತು, ಎಷ್ಟಿದ್ರೆ ಏನು ಪ್ರಯೋಜನ, ಈ ರೀತಿ ಇರಬೇಕಾ ಅಂತ ನನಗೆ ನಾನೇ ಕ್ವೆಶ್ಚನ್ ಮಾರ್ಕ್ ಮಾಡಿಕೊಂಡು, ಇಲ್ಲಪ್ಪ ಕಾರ್ ತಗೊಳ್ಳೇಬೇಕಂತ ಡಿಸೈಡ್ ಮಾಡಿ ತಗೊಂಡಿದ್ದು ಕಾರು. ಸೊ ಜವಾಬ್ದಾರಿನೂ ಜಾಸ್ತಿ ಆಯಿತು. ಈ ಕಾರ್ ತೊಗೊಂಡ್ಮೇಲೆ ಇನ್ನೇನು ಸರ್ವಿಸು ಚಿಂಟೂರ್ ಪಾಪ ಮಾಡಿಸ್ಕೊಡ್ತಾನ? ಇಲ್ಲ, ನಾನೇ ಬರಬೇಕು, ನಾನೇ ಮಾಡಿಸ್ಕೋಬೇಕು. ಅದೇ ಚಿಂಟೂರ್ ಪಪ್ಪನ ಕಾರ್ದು ಹಾಗಲ್ಲ, ನಮ್ಮನೆ ತುಂಬ ಜನ ವರ್ಕರ್ಸ್ ಎಲ್ಲ ಇರ್ತಾರಲ್ಲ, ಸೊ ಅವ್ರ ಕೈಲಿ ಕೊಟ್ಕೊಳಿಸ್ಬಿಡ್ತಾನೆ, ಇವನು ಆರಾಮಾಗಿ ಇರ್ತಾನೆ. ಬಟ್ ನೋಡಿ, ನನ್ನ ಕಾರು ನಾನೇ ಬರಬೇಕು, ನಾನೇ ಪೇ ಮಾಡಬೇಕು. ಸರ್ವಿಸಿಗೆ ಬರಬೇಕಾದ್ರೆ ಮುಂಚೆನೇ ಬುಕ್ ಮಾಡಬೇಕಾ? 94 ಬಿಲ್ ಪೇ ಮಾಡಾಯಿತು ಗೈಸ್. ಬಿಲ್ ಎಷ್ಟು ಪೇ ಮಾಡಿದೆ ಅಂದ್ಕೊಂಡ್ರಿ? ಜಸ್ಟ್ 35 ರೂಪೀಸ್ ಗೈಸ್. ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಫ್ರೀ ಸರ್ವಿಸು, ಬಟ್ ಸ್ಟಿಲ್ ಏನಾದರೂ ಸ್ವಲ್ಪ ಚಾರ್ಜಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಬರೀ 35 ರೂಪಾಯಿ ಆಯಿತು ಗೈಸ್ ಸರ್ವಿಸ್ ಚಾರ್ಜಸ್ಸು. ಬನ್ನಿ, ಇವಾಗ ಕಾರ್ ಬರ್ತಾ ಇದೆ ನೋಡಿ, ಬಂದು ನಿಂತಿದೆ. ಸೊ ಹೋಗಿ ತಗೊಳ್ಳೋಣ ಗೈಸ್. ಫುಲ್ ಟ್ರಾಫಿಕ್ ಜಾಮು ಗೈಸ್. ಬೆಂಗಳೂರು ಥರ ಆಗ್ಬಿಟ್ಟಿದೆ ನಮ್ಮ ಅಂಕೋಲ. ಫುಲ್ ಟ್ರಾಫಿಕ್ ಜಾಮು. ಈ ಕಡೆ ನನ್ನ ಮಗ ಆರಾಮಾಗಿ ಕೂತಿದ್ದಾನೆ. ನಮ್ಮ ಚಿಂಟುನ ಸ್ಕೂಲಿಂದ ಇವತ್ತು ನಾನೇ ಪಿಕ್ ಮಾಡಿದ್ದೀನಿ ಕಾರಲ್ಲಿ. ಬ್ಯಾಕ್ ಸೈಡು ಫುಲ್ ಟ್ರಾಫಿಕ್ ಜಾಮು, ಫ್ರಂಟು ಫುಲ್ ಟ್ರಾಫಿಕ್ ಜಾಮು. ಯಾಕೆ ಅಂತ ಗೊತ್ತಿಲ್ಲ.
ಕಷ್ಟ ಅಮ್ಮ ಅದು ನೀನು ಹೇಳ್ದಂಗಲ್ಲ ಅದು. ಕ್ಯಾಪ್ಚರ್ ಮಾಡಿಕೊಡೋ ಪುಟ್ಟ 0.5 ಇದರಲ್ಲಿ ಝೂಮಲ್ಲಿ ಅಂತ ಹೇಳ್ತಾ ಇದ್ರೆ ಕಷ್ಟ ಅಮ್ಮ ಅದು ನನಗಾಗಲ್ಲ ಅಮ್ಮ ಹಾಗೆ ಹೀಗೆ ಅಂತ ನನಗೆ ಲೆಕ್ಚರ್ ಕೊಡ್ತಾನೆ. ನೋಡಿ ನನ್ನ ಮಗ ಹೀಗೆ. ಸಾಕಪ್ಪ. ನಿಜ ಹೇಳ್ತೀನಿ ಗೈಸ್, ಕಾರ್ ತೊಗೊಂಡಾಗ್ಲಿಂದ ಒಳಗಡೆ ಸ್ವಲ್ಪನೂ ಹೊರಿಸಿರಲಿಲ್ಲ. ಅದೇ ಹೊರಗಡೆದು ಕ್ಲೀನ್ ಮಾಡ್ಕೊಂಡಿದ್ದೆ ಧೂಳಾಗಿತ್ತು ಅಂತ. ಬಟ್ ಒಳಗಡೆ ಕ್ಲೀನ್ ಮಾಡೋ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಖುಷಿ ಆಗ್ತಾ ಇದೆ, ತುಂಬ ಕ್ಲೀನಾಗಿ ಅನ್ನಿಸ್ತಾ ಇದೆ. ಕಾರು ಫುಲ್ ಗಲೀಜಾಗ್ಬಿಟ್ಟಿತ್ತು, ಫುಲ್ ಕ್ಲೀನ್ ಆಯಿತು ಈಗ. ಗೈಸ್ ತಗೊಬಂದು ನಿಲ್ಲಿಸ್ದೆ. ಏನಿವತ್ತು ರೆಡ್ ಪಕ್ಕ ಪಕ್ಕ ನಿಂತುಬಿಟ್ಟಿದ್ದಾವೆ. ಆ್ಯಕ್ಚುಲಿ ಚಿಂಟು ಅವ್ರ ಪಪ್ಪ ಇನೋವಾ ಕಾರಲ್ಲಿ ಹೋಗಿದ್ದಾನೆ. ಸೊ ಈ ಕಾರ್ ಇಲ್ಲೇ ಇದೆ, ಬನ್ನಿ ಹೋಗೋಣ. ನಮ್ಮ ಸಿಮ್ಮಿ ಕಿರ್ಚಾಡ್ತಾ ಇತ್ತು, ಬೋಬೋ ಮಾಡ್ತಾ ಇತ್ತು. ಸೊ ಹೊರಗೆ ಬಿಟ್ಟಿದ್ದೆ. ಹೋಗ್ಬಿಟ್ಯಾ? ನಮ್ಮ ಸಿಮ್ಮಿಗೆ ಹೊರಗಡೆ ಇರೋದು ಅಂದರೆ ಆಗಲ್ಲ ಗೈಸ್. ಈಗೇನಿದೆಯಲ್ಲ ಅದೇ ಅದರ ವಾಸಸ್ಥಳದ ಥರ. ಅಲ್ಲಿ ಆರಾಮಾಗಿ ಮಲ್ಕೊಂಡ್ರೆ ಅದಕ್ಕೆ ಸಮಾಧಾನ. ಸ್ವಲ್ಪ ಓಪನ್ ಇತ್ತ ಗೇಟು, ನುಗ್ಗಿಬಿಡ್ತು ಗೈಸ್, ತಡೆಯೋಕ್ಕೆ ಆಗಲಿಲ್ಲ. ಸ್ವಲ್ಪ ಗೇಟ್ ಓಪನ್ ಆಗಿತ್ತು, ಒಳಗಡೆ ಬಂದು ಮಲ್ಕೊಂಡು ಬಿಡ್ತು. ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನನಗೂ ಪೆಟ್ಸ್ಗೂ ಅಷ್ಟಕ್ಕಷ್ಟೇ. ಅದರಲ್ಲೂ ಏನೋ ಡಾಗ್ಸ್ ಅಂದರೆ ಓಕೆ, ಬೆಕ್ಕು ಅಂದರೆ ಆಗೋದೇ ಇಲ್ಲ. ಅದಕ್ಕೂ ಒಂದು ರೀಸನ್ ಇದೆ, ದೊಡ್ಡ ರೀಸನ್ನೇ ಇದೆ. ಅದು ಏನು ಅಂತ ಸಮಯ ಬಂದಾಗ ಹೇಳ್ತೀನಿ, ಸದ್ಯ ಬೇಡ ಆಯಿತಾ. ಸದ್ಯಕ್ಕೆ ನಾನು ಇವಾಗ ಸಿಮ್ಮಿನ ಹೊರಗೆಲ್ಲ ಕರ್ಕೊಂಡು ಹೋಗಿ ಬಂದೆ ಅಲ್ಲ, ಯಾಕೆ ಅಂತ ಅನ್ಕೋತಾ ಇದ್ದೀರಾ? ಹೇಳ್ತೀನಿ. ಇವತ್ತು ಚಿಂಟೋರ ಅಜ್ಜಿ ಮತ್ತು ಚಿಂಟೋರ ಪಪ್ಪ ಇಬ್ಬರು ಹೊರಗಡೆ ಹೋಗಿದ್ದಾರೆ. ನನಗೇನು ಹೇಳಲಿಲ್ಲ, ಅದಕ್ಕೆ ನಾನು ಇಷ್ಟು ತನಕ ಹೇಳಲಿಲ್ಲ. ಬಟ್ ಈಗ ಹೇಳೋ ಸಮಯ ಬಂತು ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಚಿಂಟುಗೆ ಎಷ್ಟು ಹೇಳಿದ್ರು ಜಂಕ್ ಫುಡ್ ಬೇಡ ಪುಟ್ಟ ಅಂದರೆ ಅದೇ ಬೇಕು ಅಂತಾನೆ. ಇವಾಗ ಚಪಾತಿ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವನು ಕೋಪ ಮಾಡ್ಕೊಂಡಿದ್ದಾನೆ. ನಾ ಏನು ಮಾಡಲಿ ಹೇಳಿ? ಏನು ಮಾಡೋ ಹಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇಂಥದ್ದು ಚಪಾತಿ ರೊಟ್ಟಿ ಇಂಥದ್ದು ಏನು ಬೇಕಾದರೂ ಕೊಡ್ಬೋದು. ಬಟ್ ಅವನು ಕೇಳಲ್ಲ ನನ್ನ ಮಾತು. ಹಣ್ಣು ತಿನ್ಬೋದು, ಅದು ತಿನ್ನಲ್ಲ. ಬಟ್ ಏನು ಮಾಡೋ ಹಾಗಿಲ್ಲ, ಕೊಡೋಣ. ಗೈಸ್, ಇದು ನಾಟಿ ಕೋಳಿ ಸಾರು. ನಿನ್ನೆ ಏನೋ ಹಬ್ಬ ಅಂತೆ, ಸೊ ನನಗೆ ಗೊತ್ತಿಲ್ಲ, ಮಾಡಿದ್ರು. ಸೊ ಅದು ಇತ್ತು ಅಲ್ಲ, ಹಾಗಾಗಿ ಅದ್ರ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ. ಯಾಕೆ ಪುಟ್ಟ? ಎರಡು ತಿನ್ನು, ಎರಡು ತಿನ್ನು. ಹಂಗ ಆಡ್ಬಾರ್ದು ಚಿನ್ನ. ಹೆಂಗೆ ಹೊಟ್ಟೆ ತುಂಬುತ್ತೆ ಪುಟ್ಟ? ಎಲ್ಲಿ ಪುಟ್ಟ? ಏನ್ ಸೈಡ್ ಸೀಯಿಂಗ್ ಹೋಗಿದ್ದ ಅಲ್ಲೆಲ್ಲ ಏನೇನೋ ತಿನ್ನಕ್ಕೆ? ತಗೋ, ಹಂಗ ಆಡ್ಬಾರ್ದು ಪುಟ್ಟ. ತಿಂತೀಯಮ್ಮ, ತಿಂತೀಯಮ್ಮ. ನೀರು ತಂದು ಕೊಡ್ತೀನಿ. ನೀವೆಲ್ಲ ಹೇಳ್ತೀರ ಅಲ್ಲ ಚಿಂಟುಗೆ ಮನೆ ಫುಡ್ ಮಾಡಿಕೊಡಿ ಅಂತ. ನೋಡಿದ್ರಲ್ಲ ಅವ್ನು ಹೇಗೆ ಆಡ್ತಾನೆ ಅಂತ. ಚಪಾತಿ ಸಹ ಫುಲ್ ತಿನ್ನಲಿಲ್ಲ, ಒಂದೇ ತಿಂದಿದ್ದು. ಅದಕ್ಕೋಸ್ಕರ ಈಗ ಪಾಪ್ಕಾರ್ನ್ ಮಾಡಿಕೊಡ್ತಾ ಇದ್ದೀನಿ. ಬಿಕಾಸ್ ನನಗೆ ನನ್ನ ಮಗ ಚೆನ್ನಾಗಿರಬೇಕು, ಅಷ್ಟೇ ನನ್ನ ಮನಸ್ಸಲ್ಲಿರೋದು. ಕಾಲಾಯ ತಸ್ಮೈ ನಮಃ. ಯಾರಿರಲಿ ಯಾರಿಲ್ದೇ ಇರಲಿ, ಜೀವನ ಮಾಡೋದನ್ನು ಯಾರೂ ನಿಲ್ಲಿಸಲ್ಲ. ಸೊ ಇವ್ರಿಲ್ವಲ್ಲ ಅಂದ್ಬಿಟ್ಟು ನಾವೇನು ಸತ್ತೋಗಲ್ಲ. ಹಾಗೆ ಇವ್ರಿಲ್ವಲ್ಲ ಅಂದ್ಬಿಟ್ಟು ಏನದು ಸಮಯ ನಿಂತೋಗೋದಿಲ್ಲ. ಹೌದಲ್ಲ ಗೈಸ್? ಇದು ಸತ್ಯ, ಕಟು ಸತ್ಯ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಹೇಳಿದೆ ಚಿಂಟು ಅವ್ರ ಪಾಪ ಮತ್ತು ಅಜ್ಜಿ ಹೊರಗೆ ಹೋಗಿದ್ದಾರೆ ಅಂತ. ಬಟ್ ಯಾಕೆ ಏನು ಎತ್ತ ಅಂತ ನನಗೇನು ಹೇಳಿಬಿಟ್ಟು ಹೋಗಲಿಲ್ಲ. ಅವ್ರು ಹೋಗ್ಬೇಕಾದ್ರೆ ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಂಥ ಕೆಲಸ ಇದೆ ಅಂತಲೂ ಹೇಳಲಿಲ್ಲ. ಅದಾದಮೇಲೂ ನನಗೇನು ಗೊತ್ತಿಲ್ಲ. ಬಟ್ ಇವಾಗ ರಾತ್ರಿ 8:30 ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ನಾವಿವತ್ತು ಮನೆಗೆ ಬರಲ್ಲ
ಅಂತ. ಆ್ಯಂಡ್ ಏನದು ಆಪ್ರೇಷನ್ ಆಗಿದೆ, ಸೊ ಅಬ್ಸರ್ವೇಷನಲ್ಲಿ ಇರಬೇಕು. ನಾಳೆ ಬೆಳಗ್ಗೆ ಬರ್ತೀವಿ, ಮನೆ ಕಡೆ ಹಿಂದೆ ಮುಂದೆ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಹುಷಾರಾಗಿರಿ ಅಂತ. ಸೊ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಗೈಸ್, ನಾನು ನನ್ನ ಮಗ ಇಬ್ಬರೇ ಈ ಮನೇಲಿ ಒಂಟಿಯಾಗಿ ಇರೋದು. ಇವಾಗ ಅದು ಸಹ ಆಗೋಯ್ತು. ನಾವೇನೋ ಇರ್ತೀವಿ, ನಮ್ಮ ಸಿಮ್ಮಿ ಮತ್ತು ಮಧ್ಯರಾತ್ರಿನಲ್ಲೆಲ್ಲ ಗಲಾಟೆ ಮಾಡಿದ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ರಾತ್ರಿ ಎಲ್ಲ ಹೊರಗಡೆ ಬಿಟ್ಟೆ. ಅದು ಟಾಯ್ಲೆಟು ಮತ್ತು ಅನ್ಲೋಡು ಏನಾರು ಇದ್ರೆ ಮಾಡ್ಕೊಂಡು ಬರಲಿ ಅಂತ. ಅದು ಎಲ್ಲ ಮುಗಿಸ್ಕೊಂತು, ಸೊ ಒಳಗಡೆ ಹಾಕ್ತೆ. ಬನ್ನಿ ಈಗ ಮನೆ ಒಳಗೆ ಹೋಗೋಣ. ಇವತ್ತು ಹೇಗಿರುತ್ತೆ ಏನು ಕತೆ ಅಂತ ಗೊತ್ತಿಲ್ಲ, ವಿಲ್ಸಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಶುಭರಾತ್ರಿ. ಒಳಗಡೆ ನಡಿ. ನಡಿಮ್ಮ ಒಳಗೆ.